ನಮಸ್ತೆ. ನಮಸ್ತೆ. ನಾವು ದುಬೈ ಟ್ರಿಪ್ಪಲ್ಲಿ ಉಳ್ಕೊಂಡಿದ್ದು ಹೋಟೆಲ್ ಇದು 4 ಸ್ಟಾರ್ ಹೋಟೆಲ್ ಆಗಿರುತ್ತೆ. ಮತ್ತು ಔಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ದುಬೈಯಲ್ಲಿದ್ದೀಲ್ವಲ್ಲ, ಸೊ ಹಾಗಾಗಿ ನಾನು ದುಬೈಯಲ್ಲಿ ನಾವು ರೂಮ್ನ ತೋರಿಸ್ತಿದ್ದೀನಿ. ಸೊ ಓಕೆನಾ, ರೂಮ್ ಟೂರ್ ಮಾಡ್ತಾ ಇದ್ದೀನಿ ದುಬೈದು. ಸೊ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ ತೋರಿಸೋದಕ್ಕೆ. ಸೊ ನಿಮಗೂ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಇದೆ ಅಂತ ಅಂದ್ಕೊಂಡು ಈಗ ತೋರಿಸ್ತೀನಿ. ಇದು ಫಸ್ಟ್ ನಾವು ಎಂಟ್ರಿ ಆಗೋದು ಡೋರ್ ಇದು. ಓಕೆನಾ, ನಾನು ಇದು ಇಲ್ಲಿ ಲಾಕ್ ಹಾಕಬೇಕು. ಇದನ್ನು ನಾನು ನೋಡಿಸ್ತೀನಿ. ಇದು ಲಾಕ್ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಇಲ್ಲಿ ಪಿನ್ ಮಾಡಿದ್ರೆ ಆಗುತ್ತೆ. ಸೊ ಇಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ. ಓಕೆನಾ, ಇದು ಫಸ್ಟ್ ಡೋರ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಫಸ್ಟು ಮೇಯ್ನ್ ಡೋರ್ ಓಪನ್ ಆಗುತ್ತೆ. ಸೊ ಓಪನ್ ಆಗಿದ ತಕ್ಷಣ ಇಲ್ಲೊಂದು ಫ್ರೇಮ್ ಮಾಮೂಲಿ ಬೋರ್ಡ್ ಕೊಟ್ಟಿರ್ತಾರೆ. ನೆಕ್ಸ್ಟು ಇಲ್ಲಿ ಇದು ಪಿನ್ ಮಾಡೋದು. ಓಕೆನಾ, ರೂಮು ಹೊರಗಡೆ ಹೋಗೋಕ್ಕೆ ಬರೋಕ್ಕೆ. ಇದು ನಂದೀಗ ಇದು 3ನೇದಾಗಿದೆ. ಯಾಕಂದರೆ ನಾನು ಮಿಸ್ಸಾಗಿ ಹೊರಗಡೆ ಬಂದೆ, ಲಾಕ್ ಆಗೋಯ್ತು. ತಂದು ಯೂಸ್ ಮಾಡಿದ್ದು. ಸೊ ಇದರಿಂದ ರೈಟಿಗೆ ತಿರುಗಿದ್ರೆ ಇಲ್ಲೊಂದು ವಾರ್ಡ್ರೂಬ್ಸ್ ಇದೆ. ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ. ಫಸ್ಟು ವಾರ್ಡ್ರೂಬ್ನ ತೋರಿಸ್ತೀನಿ. ಸೊ ಈಗ ಓಪನ್ ಮಾಡಿದ್ರೆ ಇಲ್ಲಿ, ಸೊ ಇವಾಗ ಡೋರ್ನ ಓಪನ್ ಮಾಡಿದ್ರೆ ಸೊ ಈ ರೀತಿ ಇದೆ. ನಾನಿಲ್ಲಿ ಸ್ಲಿಪ್ಪರ್ಸು ಯೂಸ್ ಮಾಡಿ ತಂದುಬಿಟ್ಟಿರೋ ಸ್ಲಿಪ್ಪರ್ಸು ಮತ್ತು ಯೂಸ್ ಮಾಡಿರೋ ಕ್ಲಾತ್ಸು ಮತ್ತು ಒಂದು ಲಗೇಜ್ ಬ್ಯಾಗನ್ನ ಇಟ್ಟಿದ್ದೀನಿ. ಸೊ ಆಟೋಮೆಟಿಕ್ ಲೈಟ್ ಕೂಡ ಆನ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಇದೆ. ಸೊ ಇದೊಂದು ಕಬೋರ್ಡು ನೋಡಿ, ಆಟೋಮೆಟಿಕ್ಕು ಲಾಕು ಕೂಡ ಆಯಿತು. ಇದೊಂದು ಸೆಕೆಂಡ್ ಕಬೋರ್ಡು. ಈ ಕಬೋರ್ಡಲ್ಲಿ ಇಲ್ಲಿ ಬಂದು ಓವನ್ ಥರ ಕೊಟ್ಟಿದ್ದಾರೆ. ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು, ಬಟ್ ನಾವು ಯಾವುದೂ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಮಾಮೂಲಿ ಇನ್ಸ್ಟ್ರಕ್ಷನ್ಸು. ಮತ್ತು ಇಲ್ಲೊಂದು ಪಿಲ್ಲೋನ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಬಂದರೆ ಒಂದು ಎಕ್ಸ್ಟ್ರಾ ಬೆಡ್ಶೀಟು, ಒಂದು ಬುಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ಕೆಟಲ್ಲು, ಕಾಫಿ ಮಗ್ಸು, ಒಂದು ಕೆಟಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೇನಾದರೂ ಬೇಕಂದರೆ ಕಾಫೀಸು ನಾವೇ ಮಾಡಿಕೊಂಡು ಕುಡಿಬೋದು ಅಂತ ಹೇಳ್ಬಿಟ್ಟು ಪ್ಲಗ್ನಲ್ಲಿ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಆಗಲೇ, ಇಲ್ಲಿ ಪಿಲೋ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಎಂಟಿ. ಈ ಕಡೆ ಏನಾದರೂ ಇಟ್ಕೋಬೋದು ನಾವೇನು ಇಟ್ಕೊಂಡಿಲ್ಲ. ನೆಕ್ಸ್ಟು ಡ್ರಾಯರಲ್ಲೂ ಕೂಡ ಅಷ್ಟೇ ಏನು ಇಟ್ಕೊಂಡಿಲ್ಲ. ಸರಿ, ಈ ಕಡೆನೂ ಅಷ್ಟೇ ಡ್ರಾಯರು. ಈ ಡ್ರಾಯರಲ್ಲೂ ಅಷ್ಟೇ ನಾವು ಏನು ಫಿಲ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ಏನು ಫಿಲ್ ಮಾಡ್ಕೊಂಡಿಲ್ಲ. ಸೊ ನೋಡ್ತಿದ್ದೀರಲ್ಲ, ಇಷ್ಟು ಕಬೋರ್ಡ್ಸ್. ಸೊ ಈ ರೀತಿ ಇದೆ. ಇದರಲ್ಲೇನು ಆಟೋಮೆಟಿಕ್ ಲೈಟ್ಸ್ ಅಂತ ಏನೂ ಇಲ್ಲ. ಬಟ್ ನನಗೆ ಈ ಥೀಮ್ ಅಂತೂ ಫುಲ್ ನನಗಿಷ್ಟ ಆಯಿತು, ಈ ಥೀಮು. ಸೊ ನೋಡ್ತಾ ಇರ್ಬೋದು. ನೋಡ್ತಿದ್ದೀರಲ್ಲ, ಡೋರ್ ಕಡೆ ಬಂದರೆ ರೈಟ್ ಸೈಡ್ ಇದನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ವಾರ್ಡ್ರೂಬ್ ಟೂರ್ನ ಮಾಡಿದ್ದಾಯಿತು. ಈ ಕಡೆ ಡೋರ್ ಕಡೆ ಬಂದರೆ ಲೆಫ್ಟ್ ಸೈಡ್ ವಾಶ್ರೂಮ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋವಿ ಈ ಥರ ಸ್ಕಿಪ್ ಮಾಡೋದು ನೋಡ್ತಿರ್ಬೋದು, ಈ ಥರ ಮಾಡೋದು ಈ ಕಡೆ ಹೋಗುತ್ತೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ಶವರ್. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಬಂದು ಈ ರೀತಿ ಇದೆ. ಸೊ ಇದು ಬಂದ್ಬಿಟ್ರೆ ಇಲ್ಲಿ ಬಂದು ಒಂದು ಶಾಂಪು ಕೊಟ್ಟಿದ್ದಾರೆ. ಮತ್ತು ಹೆಡ್ ಶವರ್, ಮಾಮೂಲಿ ಬಾಡಿ ಶವರ್, ಇಲ್ಲೊಂದು ಟ್ಯಾಪು ಮತ್ತು ಬಾತ್ ಬೆಡ್ ಇಷ್ಟನ್ನು ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವಾಶ್ರೂಮ್, ಟಿಶ್ಯೂ ರೋಲರ್ದು, ಇಲ್ಲೊಂದು ಡಸ್ಟ್ಬಿನ್, ಇಲ್ಲೊಂದು ಮಾಮೂಲಿ ಸಿಂಕ್, ವಾಶ್ ಬೇಷನ್, ಇಲ್ಲೆಲ್ಲನೂ ಪ್ರೊವೈಡ್ ಮಾಡಿದರು. ಅದನ್ನೆಲ್ಲನೂ ಯೂಸ್ ಮಾಡಿ ಇಲ್ಲಿಟ್ಟಿದ್ದೀವಿ ಟೂಲ್ಸ್. ಒಂದು ಮಿರರ್ ಇದೆ ಹಾಗೆಯೇ. ಸೊ ಈಗ
ಇದು ಮುಗಿಸ್ಕೊಂಡು ಡೈರೆಕ್ಟ್ ನಾವು ರೂಮಿಗೆ ಹೋಗೋದು. ರೂಮಿಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ಇಲ್ಲೊಂದು ಲೈಕ್ ಓಲ್ಡ್ ಏಜ್ ಬಾಕ್ಸ್ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ. ಒಂದು ಬ್ಲ್ಯಾಂಕೆಟ್ ಇರುತ್ತೆ, ಒಂದು ಪಿಲ್ಲೋ ಇರುತ್ತೆ ಅಷ್ಟೇ. ಅದ್ರ ಪಕ್ಕ ನಂದೊಂದು ಲಗೇಜ್ ಬ್ಯಾಗ್ನ ಇಟ್ಟಿದ್ದೀನಿ ದೊಡ್ಡದು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಟಿ ವಿ ಬರುತ್ತೆ. ಮತ್ತು ನಮಗೇನಾದರೂ ಸ್ಪಾ ಏನಾದರೂ ಬೇಕಂತಂದರೆ ಇಲ್ಲಿ ಸ್ಪಾಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಮೆನ್ಯೂ, ಮತ್ತು ಇಲ್ಲೂ ಅಷ್ಟೇ ಮೆನ್ಯೂ ನಮಗೇನಾದರೂ ಆರ್ಡ್ರ್ ಬೇಕಂದರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಟಿ ವಿ. ಸೊ ಟಿ ವಿ ಕ್ಯಾಬಿನೆಟ್ ಈ ರೀತಿ ಇದೆ. ಸೊ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಒಂದು ಟೇಬಲ್, ಡೈನಿಂಗ್ ಟೇಬಲ್ ಆದರೂ ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಒಂದು ಟೇಬಲ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವ್ಯೂ ಚೆನ್ನಾಗಿರುತ್ತೆ. ಇಲ್ಲಿ ಕರ್ಟನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಇರುತ್ತೆ, ಇಲ್ಲೊಂದು ಕರ್ಟನ್ ಇರುತ್ತೆ, ಕರ್ಟನ್ ಗ್ಲಾಸ್, ಇದು ಫುಲ್ಲು ಗ್ಲಾಸ್ ಇರುತ್ತೆ. ಸೊ ನಾನು ಆಮೇಲೆ ವ್ಯೂನ ತೋರಿಸ್ತೀನಿ. ಇಲ್ಲೊಂದು ಮಿರರ್ ಬರುತ್ತೆ, ಒಂದು ಲ್ಯಾಂಪು, ಜಸ್ಟ್ ಮಿರರ್, ಒಂದು ಸ್ಟ್ಯಾಂಡು. ಈ ಕಡೆ ಬಂದು ಈ ಕಡೆ ಮತ್ತು ಈ ಕಡೆ ಲೈಟ್ಸು ಮತ್ತು ಒಂದು ಬೆಡ್ಡು. ಒಂದು ಸ್ವಲ್ಪ ಮೆಸ್ಸಿ ಆಗಿದೆ ಬೆಡ್ಡು, ಓಕೆನಾ. ಇಲ್ಲಿ ಫುಲ್ಲು ಬೆಡ್. ಬೆಡ್ನ ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲೊಂದು ವಾಟರ್ ಬಾಟಲ್ಸು ಪ್ರೊವೈಡ್ ಮಾಡಿರ್ತಾರೆ. ಅದನ್ನು ಬಿಟ್ಟರೆ ಇಲ್ಲೊಂದು ಫ್ರೇಮ್ನ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಉದ್ದ ಕನ್ನಡಿ. ಇಷ್ಟ ಆದರೆ ನಾನು ಫುಲ್ ರೂಮ್ ಟೂರ್ ಆಯಿತು ಅಂತ. ಸೊ ಕನ್ನಡಿಲೂ ಕೂಡ ತೋರಿಸ್ತೀನಿ ನಾನು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ರೆಡಿ ಆಗಿದ್ದೀನಿ, ಓಕೆನಾ. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ನೋಡಿ, ಈ ಕಡೆಯಿಂದ ವ್ಯೂನ ತೋರಿಸ್ತೀನಿ. ಈ ರೀತಿ ಇದೆ ವ್ಯೂ ಅನ್ನೋದು. ಓಕೆನಾ. ಮೇಲೆ ಏನೂ ಇಲ್ಲ, ಜಸ್ಟ್ ಇಷ್ಟೇ, ಓಕೆನಾ. ಇಲ್ಲಿ ಮಿರರ್. ಸೊ ನಾನು ಮೇಕಪ್ ಆಗೋದು ಬಂದು ಇಲ್ಲೇ. ಸೊ ನೆಕ್ಸ್ಟ್ ವ್ಯೂ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹೋಟೆಲಿಂದ. ಸೊ ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಫುಲ್ಲು ಬಿಲ್ಡಿಂಗ್ಸೇ ಇದ್ದಾವೆ. ಸೊ ಇದು ಫುಲ್ಲು ಟೆಕ್ನಾಲಜಿ ಆಗಿರೋದ್ರಿಂದ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ಮತ್ತು ಫುಲ್ಲು ಬಿಲ್ಡಿಂಗ್ಸೇ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಸೊ ಈ ರೀತಿ ಇರುತ್ತೆ ವ್ಯೂ. ಈಗ ಇಲ್ಲಿ ಟೈಮ್ ಬಂದು 5:40, ಬಟ್ ನಮ್ಮ ಇಂಡಿಯಾದಲ್ಲಿ ಬಂದುಬಿಟ್ಟು 1.5 hour ಜಾಸ್ತಿನೇ ಇರುತ್ತೆ. ಸೊ ನಾವು ದುಬೈ ಹೋಟೆಲ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಟೂರ್ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.